ಪಕ್ಷದ ಶಾಸಕಾಂಗ ಸಭೆ ಇದೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಸೊ ಎರಡೂ ಬಣದಿಂದ ಇದೊಂದು ವೇದಿಕೆಯ ರೀತಿಯಲ್ಲಿ ನೋಡ್ತಾರೆ, ಒಂದು ಆಪರ್ಚುನಿಟಿ, ತಮ್ಮಲ್ಲಿರುವಂತಹ ಒಳಗೆ ಅಡಗಿಸಿಕೊಂಡಿರುವಂತಹ ಫ್ರಸ್ಟ್ರೇಷನ್ ಆಚೆ ಹಾಕೋದಕ್ಕೆ ಅನ್ನೋ ಆಪರ್ಚುನಿಟಿ ಅನ್ನೋ ರೀತಿಯಲ್ಲಿ ನೋಡ್ತಾರ ಅನ್ನೋದು ಪ್ರಶ್ನೆ. ಎರಡೂ ಬಣಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಗಳಾಗ್ತಾ ಇದೆ. ಯಾರ್ಯಾರ ಕಂಪ್ಲೇಂಟ್ಸ್ ಏನೇನು ಹೇಳುವಂತಹ ಸಾಧ್ಯತೆ ಇದೆ ಅಲ್ಲ, ಅದೆಲ್ಲದ್ರ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಮಾಹಿತಿ ಕೊಡ್ತಾ ಹೋಗುತ್ತೆ. ಸಿದ್ದರಾಮಯ್ಯ ಬಣದ ಚಾರ್ಜ್ ಶೀಟ್ ಏನ್ ಗೊತ್ತಾ, DK ಶಿವಕುಮಾರ್ ಅವರ ವಾದ ಅಂದ್ರೆ ಅವರ ಬಣದ ವಾದ ಏನ್ ಗೊತ್ತಾ, ಕೌಂಟರ್ ಕೊಡ್ತಾರಾ DK ಶಿವಕುಮಾರ್ ತಮ್ಮ ಮೇಲಿರುವಂತಹ ಆರೋಪಕ್ಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸೊ ಇನ್ ಡೀಟೇಲ್ ಆಗಿ ಪವರ್ ಫೈಟ್ ನಲ್ಲಿ ಬಣಗಳ ಬಡಿದಾಟ ಇಲ್ಲಿ ಈ ವೇದಿಕೆಯ ಮುಖಾಂತರ ಇನ್ನಷ್ಟು ಸ್ಫೋಟ ಆಗುತ್ತಾ, ಆಮೇಲೆ ಇದನ್ನ ಎಂಟರ್ಟೈನ್ ಮಾಡ್ತಾರಾ, ಹೈಕಮಾಂಡ್ನವರು ಇದನ್ನ ಎಂಟರ್ಟೈನ್ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಮತ್ತೆ ಎಂಟರ್ಟೈನ್ ಮಾಡಿಬಿಟ್ಟು ಕೇವಲ ನೀವು ನಿಮ್ಮ ಫ್ರಸ್ಟ್ರೇಷನ್ ಹೇಳ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಡ್ತಾರಾ, ಸಂಧಾನ ಸೂತ್ರ ತರ್ತಾರಾ, ಸಂಧಾನ ಸೂತ್ರ ಸಾಧ್ಯ ಇದೆಯಾ, ಎಲ್ಲ ಕುತೂಹಲ ಇದೆ. ಸೊ CM ಬಣದ ಚಾರ್ಜ್ ಶೀಟ್ ಏನು ಹಾಗಾದ್ರೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸರ್ಕಾರ ಬಂದಾಗ್ಲಿಂದ ಬರೀ ಅಧಿಕಾರ ಹಂಚಿಕೆಯದೇ ಚರ್ಚೆ. ಆಡಳಿತ ಮಾಡಿದಕ್ಕಿಂತ ಹೆಚ್ಚಾಗಿ ಇವ್ರು ಇಷ್ಟು ವರ್ಷ ಅಂತೆ, 2 ವರ್ಷ ಅಂತೆ, 3 ವರ್ಷ ಅಂತೆ, 5 ವರ್ಷ ಅಂತ ಚರ್ಚೆ ಆಗಿದ್ದೇ ಜಾಸ್ತಿ. ಇದು ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರಿಯಾಗಿ ಅನ್ನೋದು ಇವ್ರ ಚಾರ್ಜ್ ಶೀಟ್ನ ಭಾಗ. CMಗೆ ಅಧಿಕಾರ ನಡೆಸೋದಕ್ಕೆ ಬಿಡದೆ DK ಶಿವಕುಮಾರ್ ಪ್ರತ್ಯಕ್ಷ ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡ್ತಾ ಇರೋದು. CM ಕಾರ್ಯವೈಖರಿಯಲ್ಲಿ ಮಾತ್ರ ಅಲ್ಲ, ಈ ಕಡೆ ಬೇರೆ ಬೇರೆ ಸಚಿವರದ್ದು ಕೂಡ ಇದೇ ಆರೋಪ. DKಶಿ ಓವರ್ಟೇಕ್ ಪ್ರವೃತ್ತಿ ಕಡಿಮೆ ಮಾಡ್ಕೊಳ್ಬೇಕು. ಬೆಳಗಾವಿ ಇನ್ಸಿಡೆಂಟ್ನೇ ಫ್ರೆಶ್ ಆಗಿ ಅವ್ರು ಕೋಟ್ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲ ಕೈ ಮೀರಿ ಹೋಯ್ತು ಅಂತ ಅಲ್ಲಿನ ಉಸ್ತುವಾರಿ ಸಚಿವರೇ ಹೇಳ್ತಾ ಇದ್ರು. ತಾವು ಇನ್ನೊಂದು ಪವರ್ ಸೆಂಟರ್ ಅಂತ ಬಿಂಬಿಸ್ತಾ ಇದ್ದಾರೆ. ಇದು ಕಾರ್ಯಕರ್ತರಲ್ಲೂ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ, ಜನರಲ್ಲೂ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಇದನ್ನು ತಪ್ಪಿಸಬೇಕು ಅಂತ ಹೇಳೋ ಸಾಧ್ಯತೆ ಇದೆಯಂತೆ ಚಾರ್ಜ್ ಶೀಟ್ನ ಭಾಗ. ಪವರ್ ಶೇರ್ ಗೊಂದಲಕ್ಕೆ ನೀವು ಸ್ಪಷ್ಟತೆಯನ್ನು ಕೊಡಬೇಕು. ಪ್ರತಿದಿನ ಪ್ರತಿಯೊಬ್ಬರು ಬಾಯಲ್ಲೂ 2, 3, 5 ವರ್ಷ ಅಂತ ಕೇಳಿ ಸಾಕಾಗಿ ಹೋಗಿದೆ. ನೀವು ಒಂದು ಕ್ಲಾರಿಟಿ ಕೊಡಿ ಅಂತ ಕೇಳುವಂತಹ ಚಾನ್ಸಸ್ ಇದೆ. ಜೆಂಟ್ಲ್ಮೆನ್ ಅಗ್ರಿಮೆಂಟ್ ಆಗಿದೆಯಾ ಆಗಿಲ್ವಾ ಏನು, ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಇಲ್ವಾ ಏನು ಅಂತ. KPCC ಅಧ್ಯಕ್ಷರಾಗಿ DK ರಾಜ್ಯ ಪ್ರವಾಸವನ್ನು ಮಾಡಿಲ್ಲ, ಆರ್ಗನೈಸೇ ಯಾವುದೂ ಆಗ್ತಾ ಇಲ್ಲ, ಕೆಡರ್ ಬೆಳೀತಾ ಇಲ್ಲ, ಕಾರ್ಯಕರ್ತರ ಆಹ್ವಾನ ಕೇಳ್ತಾ ಇಲ್ಲ, ಇಲ್ಲಿ ಪದಾಧಿಕಾರಿಗಳ ಕೆಲಸ ನೇಮಕ ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. DK ಶಿವಕುಮಾರ್ರಿಂದ ಎಲ್ಲದರಲ್ಲೂ ಏಕಪಕ್ಷೀಯ ನಿರ್ಧಾರ, ಬೇಟ್ ಗೃಹ ಇಲಾಖೆ, ಬೇಟ್ ಇಂಧನ ಇಲಾಖೆ, ಎಲ್ಲದರೂ ಕೂಡ ಅವರೇ ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾ ಇದ್ದಾರೆ. ಸ್ಥಳೀಯವಾಗಿ ಬಗೆಹರಿಬಹುದಾದಂತಹ ವಿಚಾರಗಳನ್ನ ಹೈಕಮಾಂಡ್ ಮಟ್ಟಕ್ಕೆ ಕೊಂಡೊಯ್ಯೋದು, ಒಂದು ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲೂ ಹಸ್ತಕ್ಷೇಪ ಮಾಡೋದು, ಅದಕ್ಕೆ ಹೈಕಮಾಂಡ್ ನಿಂದ ಸ್ಪೀಡ್ ಬ್ರೇಕರ್ ತರಿಸೋದು ಸರಿಯಲ್ಲ. ರಾಜ್ಯದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಸಮುದಾಯದ ಸಚಿವರು ಒಟ್ಟಿಗೆ ಊಟ ಮಾಡೋದು ತಪ್ಪ. ಡಿನ್ನರ್ ಮೀಟಿಂಗ್ ಮಾಡಿದ್ರೆ ಅದನ್ನ ಹೈಕಮಾಂಡ್ ಮೂಲಕ ಒತ್ತಡ ಹಾಕಿಸಿ ಅದನ್ನ ಮುಂದಕ್ಕೆ ಪೋಸ್ಟ್ಪೋನ್ ಮಾಡೋದ್ ರೀತಿ ಮಾಡ್ತಾರೆ. ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಸೇರ್ಬಾರ್ದಾ? ಸಮಾನ ಮನಸ್ಕರು ಸಭೆ ಸೇರಂಗೇ ಇಲ್ಲ, ಸ್ವಾತಂತ್ರ್ಯ ಇಲ್ವಾ ಅಂತ ಕೇಳೋ ಸಾಧ್ಯತೆ ಇದೆ. ಒಂದು ಅರ್ಥ ಮಾಡ್ಕೋಬೇಕು, DK ಶಿವಕುಮಾರ್ ರಾಜ್ಯದಲ್ಲಿ ಕೇವಲ ಉಪಮುಖ್ಯಮಂತ್ರಿ ಮಾತ್ರ ಅಲ್ಲ, ಅವರು KPCC ಅಧ್ಯಕ್ಷರು ಹೌದು. ಅಧ್ಯಕ್ಷರಾಗಿ ತಗೊಂಡಂತಹ ನಿರ್ಧಾರ ಕೆಲವೊಂದು ಸರ್ತಿ ಸರಿ ಇರ್ಬೋದು, ಇಲ್ಲದೆ ಇರ್ಬೋದು. ಈಗ DKಶಿ ಬಣದ ಚಾರ್ಜ್ ಶೀಟ್ ಏನು ಅಂತಂದರೆ, ಪ್ರತ್ಯೇಕ ಸಭೆ, ಪವರ್ ಶೇರ್ ಬಗ್ಗೆ ಬಹಿರಂಗ ಮಾತು ಸರಿಯಲ್ಲ. ಅದನ್ನು DK ಶಿವಕುಮಾರ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ 2-3 ಸರ್ತಿ, ಹಲವಾರು ಸಂದರ್ಭದಲ್ಲಿ. ಇದೇ ನೆಪದಲ್ಲಿ ಸಚಿವರಿಂದ ಡಿನ್ನರ್ ಕೂಟ ಪರಂಪರೆ ನಿಲ್ಲಬೇಕು. ಮೊನ್ನೆ ಪರಮೇಶ್ವರ್ ಆರ್ಗನೈಸ್ ಮಾಡಿದ್ದು ಕೂಡ ಇವರೇ ಸ್ಟಾಪ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಇದೆ. ಇನ್ನು ಜಾತಿ ಜನಗಣತಿ ಸಭೆ ವರದಿಗೆ ಒತ್ತಾಯ ಹಾಕ್ತಾ ಇದ್ದಾರೆ, ಇದರಿಂದ ಗೊಂದಲ ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಮಂಡಿಸಿಯೇ ಸಿದ್ಧ ಅಂತ ಜಾತಿ ಜನಗಣತಿ ವರದಿ, ಆದರೆ DK ಶಿವಕುಮಾರ್ ಬೇಡ ಅಂತ. ಇನ್ನು CM ಸ್ಥಾನ, KPCC ಸ್ಥಾನದ ಬಗ್ಗೆನೇ ಚರ್ಚೆ ಆಗ್ತಾ ಇದೆ, ಮಾತು ಹೆಚ್ಚಾಗ್ತಾ ಇದೆ. ಅದೇನೋ ಕಾಂಗ್ರೆಸ್ನಲ್ಲಿ 1 ಮ್ಯಾನ್ 1 ಪವರ್ ಅಂತ ಏನೋ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು, ಹಾಗಾಗಿ ನೀವು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋ ಅರ್ಥದಲ್ಲಿ ರಾಜಣ್ಣ ಮಾತಾಡಿದರು. ಇನ್ನು ಪವರ್ ಶೇರ್ ಒಪ್ಪಂದ ಆಗಿದ್ರೆ ಅದು ಎಲ್ರಿಗೂ ಗೊತ್ತಾಗಬೇಕು. ಅದು ಎಲ್ರಿಗೂ ಗೊತ್ತಾಗಬೇಕು ಅಂತ ನೀವೇನು ಹೇಳ್ತೀರಾ? ನೀವೇ ಹೇಳಬೇಕಾಗಿರೋದು ಅದನ್ನು. ಆ ವಿಚಾರ ಗೊತ್ತಿರೋದೇ ಸಿದ್ದರಾಮಯ್ಯ, DK ಶಿವಕುಮಾರ್, KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಒಂದು 4-5 ಜನಕ್ಕೆ ಹೇಳಿ ನೀವೇನೇ ಆ ಗೊಂದಲ ಬಗೆಹರಿಸಿ, ಹಿಂಗಾಗಿದೆ ನೋಡ್ರಪ್ಪ, ಅಲ್ಲಿ ತನಕ ಎಲ್ಲ ಸುಮ್ಮನಿರಿ ಅಂತಂದ್ಬಿಟ್ರೆ ಮುಗಿದೋಯ್ತಪ್ಪ. ಅಲ್ಲ, ನಮಗಿನ್ನೂ ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಶಾಸಕರ ಸಮಸ್ಯೆಗಳು ಜೊತೆಗೆ ಈ ಜಾತಿ ಜನಗಣತಿ ಬಡ್ಜೆಟ್ ಬರ್ತಾ ಇದೆಯಲ್ಲ, ಚರ್ಚೆಗಳು ಆಗ್ಬೋದು. ನನಗಿನ್ನೂ ಪತ್ರ ತಲುಪಿಲ್ಲ. ಕಾನೂನು ಸಲಹೆಗಾರರು ಸಲಹೆಗಳನ್ನು ತೆಗೆದುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನಾನು ಬೇಕಂತ ಕೇಳಿಲ್ಲ, ಅವ್ರು ಕೊಡ್ತೀವಿ ಅಂದ್ರೆ ತಗೋತೀನಿ ಅಂತ ಹೇಳಿರೋದು ನಾನು ಅಷ್ಟೇ. ಅವರು ಅಧ್ಯಕ್ಷರಿಗೆ ಕೊಡ್ತೀನಿ ಅಂದರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ, ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ ಹೊರತು ನನ್ನ ಅಧ್ಯಕ್ಷನ್ ಮಾಡಿ ಅಂತ ನಾನು ಎಲ್ಲೂ ಅರ್ಜಿ ಹಾಕ್ಕೊಂಡು ಎಲ್ಲೂ ಕೇಳೋವಂಥ ಪ್ರಮೇಯ ಏನಿಲ್ಲ, ನಾನು ಮಾಡೋದು ಇಲ್ಲ ಅದನ್ನು. CLP ನಡೀತದೆ, CLP ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಸುರ್ಜೇವಾಲ ಅವ್ರು ಬರ್ತಾರೆ, ಬಂದಮೇಲೆ ಅವರೆಲ್ಲನೂ ಕೂಡ ಹೇಳಿದ ಮೇಗೂ ಅರ್ಥ ಆಗ್ತದೆ ನಮ್ಗೆ ಯಾರ್ಯಾರು ಬರ್ತಾರೆ. ಸುರ್ಜೇವಾಲ ಅವ್ರು ಬಂದು CLPಯಲ್ಲಿ ಡಿಸ್ಕಷನ್ ಮಾಡ್ತಾರೆ, ತದನಂತರ ಯಾರ್ಯಾರು ಬರ್ತಾರೋದು ನಮಗೆ ಗೊತ್ತಾಗ್ತದೆ. CLP ಅಜೆಂಡಾ ಏನು ಅಂತ ನಮ್ಗೆ ಹೇಳಿಲ್ಲ. CLP ಕರೆದಿದ್ದಾರೆ ಅಷ್ಟೇ. ಹೈಕಮಾಂಡ್ ಅವರು CLP ಮೀಟಿಂಗ್ ಕರೆದಿಲ್ಲ. ಇದು CLP ನಾಯಕರೇ CLP ಮೀಟಿಂಗ್ ಕರೆದಿರೋದು.
ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಇದೇ ಹೇಳ್ಬೇಕು ಅಂತಂದ್ರೆ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ, ಖಾಲಿನೇ ಇಲ್ಲ ಕುರ್ಚಿ. ಯಾವ ಡಿನ್ನರು ಇಲ್ಲ. ಸುಮ್ಮನೆ ನೀವು ಯಾರೋ ಸುಳ್ಳು ಹೇಳಿದ್ರು, ಯಾರೋ ಸ್ಟೋರಿ ಕೂಪಪ್ ಮಾಡಿದ್ರು, ಯಾರು ಇಲ್ಲ. 3-4 ಜನ ಸೇರಿಕೊಂಡ್ರು. ಸುಮ್ಮನೆ ಜಸ್ಟ್ ನ್ಯೂ ಇಯರ್ಗೆ ಮಾತಾಡಿದ್ರು, ನ್ಯೂ ಇಯರ್ಗೆ ಸೇರಿಕೊಂಡ್ರು. ನಾವೆಲ್ಲ ನ್ಯೂ ಇಯರ್ ಹೊರಗಡೆಗೆ ಹೋಗಿದ್ದೋ. ಸೊ ನ್ಯೂ ಇಯರ್ ಅದನ್ನು ಮಾಡಿ ಏನೋ ರಾಜಕಾರಣ ಅಂತ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಕಾಂಗ್ರೆಸ್ ಪಕ್ಷದ CLP ಮೀಟಿಂಗ್ಗಳನ್ನು ಈ ಹಿಂದೆಲ್ಲ ನಾವು ತುಂಬ ಗಮನಿಸಿದ್ವಿ. ಅಲ್ಲಿ ಶಾಸಕರುಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಸ್ವಾತಂತ್ರ್ಯವನ್ನೇ ಕೊಡಲ್ಲ. ಇಂಟರ್ನಲ್ ಡೆಮಾಕ್ರಸಿ ತುಂಬ ಕಡಿಮೆ. ಅಂಥದ್ರಲ್ಲಿ ಎರಡೂ ಬಣಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಾ? ಅದಕ್ಕೆ ಹೈಕಮಾಂಡ್ ಅಂದರೆ ಸುರ್ಜೇವಾಲಾ ಅವರು CM DCM ಅವಕಾಶ ಕೊಡ್ತಾರಾ ಇಲ್ವಾ? ಒಂದು ವೇಳೆ ಕೊಟ್ಟರೆ ಏನಾಗಬಹುದು, ಕೊಡದಿದ್ದರೆ ಶಾಸಕರ ಅಸಮಾಧಾನ ಹೆಚ್ಚಾಗೋ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಹೌದು. ಯಾಕೆಂದ್ರೆ ಇವತ್ತಿನ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ವೇಣುಗೋಪಾಲ್ ಆಗಿರಬಹುದು, ಸುರ್ಜೇವಾಲಾ ಆಗಿರಬಹುದು, ಯಾವ ರೀತಿಯಾಗಿ ಸಭೆಯನ್ನ ಪ್ರಸ್ತಾಪ ಮಾಡ್ತಾರೆ, ಒಂದು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಚಾರ್ಜ್ ಶೀಟ್ಗಳು ಮುನ್ನೆಲೆಗೆ ಬರ್ತಾವ ಅನ್ನುವಂಥದ್ದು ಒಂದೊಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಬಣ ಮತ್ತೆ DKC ಬಣದವರು ತಮ್ಮ ವಾದಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದ್ ವೇಳೆ ಒಂದು ಬಣದವರು ಏನಾದರೂ ಪ್ರಾರಂಭ ಮಾಡಿದ್ರೆ ಮತ್ತೊಂದು ಬಣ ಖಂಡಿತವಾಗ್ಲೂ ಕೌಂಟರ್ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಪ್ರಮುಖವಾಗಿ ಕಳೆದ ಒಂದು 10-15 ದಿನಗಳಿಂದ ಸಾಮಾನ್ಯವಾಗಿ ಇಲ್ಲಿ ಚರ್ಚೆ ಆಗ್ತಿರುವಂಥದ್ದು ಪವರ್ ಶೇರಿಂಗ್ ವಿಚಾರ ಮತ್ತೆ DK ಶಿವಕುಮಾರ್ ಅವರ ಏನು ಏಕಾಂಗಿಯಾಗಿ ತೆಗೆದುಕೊಳ್ಳುವಂತ ನಿರ್ಧಾರಗಳು. ಸೊ ಈ ಒಂದು ವಿಚಾರಗಳು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಡೇ ಒನ್ ಇಂದನೂ ಕೂಡ ಸಿದ್ದರಾಮಯ್ಯ ಬಣದವರು ಹೇಳ್ತಿರುವಂತದ್ದು, DK ಶಿವಕುಮಾರ್ ಅವರು ಇತ್ತೀಚೆಗೆ ರಾಷ್ಟ್ರೀಯ ವಾಹಿನಿಯಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತ ವಿಚಾರ ಯಾವಾಗ ಪ್ರಸ್ತಾಪ ಮಾಡಿದ್ರು ಅಲ್ಲಿಂದ ಕಾಂಗ್ರೆಸ್ನಲ್ಲಿ ಭಿನ್ನಮತಗಳು ಜೋರಾಗಿ ಸ್ಟಾರ್ಟ್ ಆಯಿತು. ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲ ಪವರ್ ಶೇರಿಂಗ್ ವಿಚಾರಗಳು. ಆದರೆ DK ಶಿವಕುಮಾರ್ ಏಕಾಏಕಿಯಾಗಿ ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಂಥದ್ದು ಸಿದ್ದರಾಮಯ್ಯ ಬಣದ ಸಚಿವರಿಗೆ ದೊಡ್ಡ ಮಟ್ಟದಲ್ಲಿ ಕೋಪಕ್ಕೆ ಕಾರಣ ಆಯಿತು. ಹಾಗಾಗಿನೇ ಸಭೆಗಳನ್ನ ಮಾಡುವಂಥದ್ದು, ನೇರವಾಗಿ ರಾಜಣ್ಣ ಅವರು DK ಶಿವಕುಮಾರನ್ನ ಅಟ್ಯಾಕ್ ಮಾಡಿ ಮಾತನಾಡುವಂಥದ್ದು, ಈ ರೀತಿಯಾದಂತಹ ಪ್ರಸ್ತಾಪಗಳಾಯಿತು. ಅದರ ಮುಂದುವರೆದ ಭಾಗವಾಗಿನೇ ಇವತ್ತು ಹೈಕಮಾಂಡ್ ನಾಯಕರ ಮುಂದೆ ಸಿದ್ದರಾಮಯ್ಯ ಬಂದಿರುವಂಥದ್ದು ಕೇವಲ ಎರಡು. ಒಂದು, ಪವರ್ ಶೇರಿಂಗ್ ವಿಚಾರ ಅಂತಿಮ ಆಗಿದೆಯಾ, ಚರ್ಚೆ ಆಗಿದೆ ಅನ್ನುವಂಥದ್ದನ್ನು ಕ್ಲಿಯರ್ ಮಾಡಬೇಕು. ಎರಡನೇದು, ಪದೇಯಾಗಿ DK ಶಿವಕುಮಾರ್ ಅವರು ತಮ್ಮ ಅಧಿಕಾರವನ್ನು ಮೀರಿ ಅಂದರೆ ಏಕಾಧಿಪತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ. ಇದು ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ. CM ಅವರನ್ನ ಓವರ್ಟೇಕ್ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದ ವಾದ. ಅದಕ್ಕೆ ಕೌಂಟರ್ ಆಗಿ DK ಶಿವಕುಮಾರ್ ಸಹಜವಾಗಿಯೇ ಅವರ ಅಧ್ಯಕ್ಷರಾಗಿ ಅನೇಕ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ. ವಿವಾದ ಆದಮೇಲೆ ಒಂದಿಷ್ಟು ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಈ ಕಡೆಯಿಂದನೂ ಕೂಡ ಒಂದಿಷ್ಟು ಆಪ್ತ ಬಣದ ಶಾಸಕರು DK ಶಿವಕುಮಾರ್ ಪರವಾಗಿ ಮಾತಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಇವತ್ತಿನ ಶಾಸಕಾಂಗ ಸಭೆ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಎರಡೂ ಪಕ್ಷದ ಚಾರ್ಜ್ ಶೀಟ್ಗಳು ಮುನ್ನೆಲೆಗೆ ಬರುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇನ್ಫ್ಯಾಕ್ಟ್ ಶಾಸಕಾಂಗ ಸಭೆಯನ್ನು ನಡೆಸ್ಕೊಂಡು ಹೋಗೋರು ಅವರಿಬ್ಬರಲ್ಲ, ನಡೆಸಬೇಕಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಯಾಕಂದರೆ ಶಾಸಕಾಂಗ ಪಕ್ಷದ ಅಧ್ಯಕ್ಷರವರು. ಇವರೇನಿದ್ರು ವೀಕ್ಷಕರಾಗಿ ಕೂತ್ಕೋಬಹುದಷ್ಟೇ. ಯಾರು? ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ವೀಕ್ಷಕರಾಗಿ ಕೂತ್ಕೋಬಹುದೇ ಹೊರತು ಸಾಂವಿಧಾನಿಕವಾಗಿ ಒಂದು CLP ಸಭೆಯನ್ನು ನಡೆಸೋದಕ್ಕೆ ಅವರಿಬ್ಬರಿಗೂ ಹಕ್ಕೇ ಇಲ್ಲ. ಅಜೆಂಡಾ ಡಿಸೈಡ್ ಮಾಡೋದು ಮುಖ್ಯಮಂತ್ರಿ. ಎಲ್ಲವೂ ಕೂಡ ಅವರೇ ಮಾಡಬೇಕಾಗಿರ್ತಕ್ಕಂಥದ್ದು. ವೀಕ್ಷಕರಾಗಿ ಬರಬಹುದು, ಬಟ್ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಅಂತಂದಮೇಲೆ ಆ ರೀತಿ ಅವರೇನಾದರೂ ಇದನ್ನು ತಗೊಳ್ತಾರ, ಪ್ರಿಸಮ್ ತಗೋತಾರ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಪ್ಪ. ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ.